ಮಾರ್ನಿಂಗ್. ಅರೆ ಗುಡ್ ಮಾರ್ನಿಂಗ್. ಇದೇನು ಬೇಗ ಎದ್ಬಿಟ್ಟಿದ್ಯಾ? ಬೇಗನಾ? ಇಲ್ವಲ್ಲ, ನಾರ್ಮಲ್ ಆಗೇ ಎದ್ದಿದ್ದೀನಿ. ಆದ್ರೆ ನೀನೇ ಲೇಟಾಗಿ ಬಂದಿದ್ಯಾ. ಏಕೆ, ದಾರಿಲಿ ಯಾರಾದ್ರೂ ಸಿಕ್ಕಿದ್ರ? ದಿನ ದಾರಿಯಲ್ಲಿ ಯಾರಾದ್ರೂ ಸಿಗ್ತಾನೆ ಇರ್ತಾರೆ ಸುಬ್ಬಿ. ದಿನ ಸಿಕ್ತಿರ್ತಾರೆ. ಆದ್ರೆ ವಿಶೇಷವಾಗಿ ಯಾರಾದ್ರೂ ಸಿಕ್ಕಿದ್ರ? ಏನಿದು ಒತ್ತಿ ಒತ್ತಿ ವಿಶೇಷವಾಗಿ ಯಾರಾದ್ರೂ ಸಿಕ್ಕಿದ್ರ ಅಂತ ಕೇಳ್ತಾ ಇದೀಯಾ? ಏನ್ ಸಮಾಚಾರ? ಏನಿಲ್ವಲ್ಲ, ನಿನ್ ಕೆನ್ನೆ ಮುಖ ಎಲ್ಲ ಪಳಪಳ ಅಂತ ಹೊಳಿತಿದೆ. ಯೂಶಲಿ ಜಾಗ್ ಮಾಡ್ಕೊಂಡ್ ಬಂದ್ಮೇಲೆ ಇಷ್ಟು ಫ್ರೆಶ್ ಆಗಿ ನೀನ್ ಯಾವತ್ತೂ ಕಾಣಿಸಿಲ್ಲ. ಇವತ್ತೇನ್ ಸ್ಪೆಷಲ್ ಅಂತ? ಅಂಥ ವಿಶೇಷ ಏನಿಲ್ಲ. ಬೆಳಿಗ್ಗೆ ಬೇಗ ಎದ್ದು 6:30 to 8:30 ಸೂರ್ಯನ ಕಡೆ ಮುಖ ಮಾಡಿ ಜಾಗ್ ಮಾಡಿದ್ರೆ ಮುಖ ಹೊಳೆಯುತ್ತೆ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ನೀನು ಇವತ್ತು ಈ ಹೊಳಪನ್ನ ನೋಡ್ತಾ ಇದೀಯ ಅಷ್ಟೇ. ಹೌದು, ಇವತ್ತು ಭಾನುವಾರ. ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ? ಹೊರಗಡೆ ಎಲ್ಲಾದ್ರೂ ಊಟಕ್ಕೆ ಹೋಗೋಣವಾ? ಚೆನ್ನಾಗಿದೆ ಐಡಿಯಾ. ಯಾವ ಹೋಟ್ಲಿಗೆ ಹೋಗೋದು ಅಂತ ಶಿವಾನಿನ ಕೇಳು. ಇದೊಳ್ಳೆ ಕಥೆ ಆಯ್ತಲ್ಲ ಸುಬ್ಬಿ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕೆ ಅವಳನ್ನೇ ಕೇಳಬೇಕು. ಇತ್ತೀಚೆಗೆ ನೀನೇನೇ ಮಾಡಿದ್ರು ಅವಳನ್ನ ತಾನೇ ಕೇಳಿ ಮಾಡೋದು. ಅದಕ್ಕೆ ಹೇಳುದ್ನಪ್ಪ. ಸುಬ್ಬಿ, ನೀನು ಕೆಲವೊಂದು ವಿಚಾರಗಳನ್ನ ತುಂಬಾ ವೈಯಕ್ತಿಕವಾಗಿ ತಗೊಂಡ್ಬಿಡ್ತೀಯ. ಇರ್ಲಿ, ನಿನ್ನ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಇನ್ಮೇಲೆ ಏನೇ ಇದ್ರೂ ನಿನ್ನ ಹತ್ರನೇ ಮಾತಾಡಿ ಬಗೆಹರಿಸ್ಕೊತೀನಿ, ಆಯ್ತಾ? ಅರೆ, ಹೂ ತಂದ್ಯಾ? ಹಾ, ತಂದೆ. ಈ ಮುಗುಳ್ನಗೆ ಸುಂದರಿಗೆ ಈ ಮುದ್ದಾದ ಹೂ. ಲವ್ ಯು. ಥ್ಯಾಂಕ್ ಯು. ಸುಬ್ಬಿ, ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸುರಭಿ, ಏನೇ ಒಬ್ಳೆ ನಕ್ಕೊಂಡು ನಿಂತಿದೀಯಾ? ಹೋಗಮ್ಮ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ. ನೀನ್ ಬಂದ್ ಎಬ್ಸಿ ಇಲ್ದಿರೋದನ್ನೆಲ್ಲ ತಲೆಗೆ ತುಂಬಿ ಮೂಡ್ ಅಪ್ಸೆಟ್ ಮಾಡ್ಬಿಟ್ಟೆ. ಕಿತಾಪತಿ ಕೆಲ್ಸ ಮಾಡೋದ್ ಬಿಟ್ಟು ನಿಂಗೆ ಬೇರೆ ಏನು ಬರಲ್ವಾ? ಇಲ್ ನೋಡು, ನಿನ್ನ ಅಳಿಯ ನನ್ಗೋಸ್ಕರ ಎಲ್ಲಿಂದಾನೋ ಹೂವ ತಗೊಂಡ್ ಬಂದಿದ್ದಾರೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಲೇ ದಡ್ಡಿ, ಈ ಹೂನ ಶಿವಾನಿ ಅಳಿಯಂದ್ರೆ ಕೊಟ್ಟಿದ್ದು ಕಣೆ. ನಿನಗ್ ಬೇಜಾರಾಗಬಾರ್ದು ಅಂತ ಆ ಹೂನ ನಿನಗ್ ಕೊಟ್ಟಿದ್ದಾರೆ. ಈ ಹೂವು ಎಲ್ಲಿಂದನೋ ತಂದಿರೋದಲ್ಲ, ಎಲ್ಲಿಂದ ತಂದ್ರು ಅಂತ ತೋರಿಸ್ತೀನಿ. ಬಾ ಬಾ, ನೋಡು, ಅಲ್ಲಿ ನೋಡು, ಈ ಹೂನ ನಮ್ಮನೆ ಪಾಟಿಂದನೇ ಕಿತ್ಕೊಂಡ್ಬಂದು ಕೊಟ್ಟಿರೋದು. ಲವ್ ಯು.
ಅಂದ್ರೆ ನಿನ್ ಪ್ರಕಾರ ನನ್ ಗಂಡ ನನ್ನ ಹತ್ರನೇ ಸುಳ್ಳು ಹೇಳೋದ್ ಕಲ್ತಿದಾರ? ಹಂಗಲ್ಲ ಕಣೆ, ಮೊದ್ಲೇ ನಿನಗೆ ಮಾತಾಡಕ್ ಸರಿಯಾಗಿ ಬರಲ್ಲ. ಅಳಿಯಂದ್ರ ಹತ್ರ ಹೋಗ್ಬಿಟ್ಟು ಏನ್ರಿ ಶಿವಾನಿ ಧ್ವನಿ ಕೇಳಿಸ್ದಾಗಿತ್ತಲ್ಲ ಅಂತ ನಾಜೂಕಾಗಿ ಕೇಳೋದ್ ಬಿಟ್ಟು ಅವ್ರನ್ನ ರೇಗ್ಸೋ ಹಾಕಿ ಕೇಳಿದ್ರೆ ಅವ್ರ ತಾನೇ ಏನ್ ಮಾತಾಡ್ತಾರೆ ಹೇಳು? ನಿನಗೆಲ್ಲ ನಾನ್ ಪಕ್ಕದಲ್ಲಿ ನಿಂತ್ಕೊಂಡೆ ಹೇಳ್ಕೊಡ್ಬೇಕು. ಅಮ್ಮ, ಈ ರೀತಿ ಕೆಲ್ಸಗಳನ್ನ ನಾನ್ ಕಲಿಬೇಕಾಗಿಲ್ಲ. ಲೇ, ಇದು ಮನೆ ಮರ್ಯಾದೆ ಪ್ರಶ್ನೆ ಕಣೆ. ಕಲ್ತ್ಕೋ ಅಂತ ಹೇಳ್ತಾ ಇಲ್ಲ, ಉಳಿಸ್ಕೋ ಅಂತ ಹೇಳ್ತಾ ಇದ್ದೀನಿ. ನೀನ್ ಸುಮ್ನಿರ್ತೀಯ? ನೀ ನನ್ ಮಾತ್ ಕೇಳ್ತೀಯಾ? ಅಮ್ಮ, ಏನಿದು ಬೆಳಿಗ್ಗೆ ಬೆಳಿಗ್ಗೆ ಅಮ್ಮ ಮಗಳು ಕಿತ್ತಾಡ್ತಿರೋ ಹಾಗಿದೆ? ಏನ್ ವಿಷಯ? ಅತ್ತೆ ಏನ್ ಬೆಳಿಗ್ಗೆನೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ಸಿಟಿಗೆ ಹೋಗಿದ್ ಕೆಲ್ಸ ಮುಗೀತು, ಹಾಗಾಗಿ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ನಮ್ಮ ಅಳಿಯಂದ್ರು 3 ಹೊತ್ತು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಅವ್ರ ಕಣ್ ಮುಂದೆ ಇದ್ರೆ ಅವರು ಸಮಾಧಾನವಾಗಿರ್ತಾರೆ. ನೀವ್ ಬರ್ತೀನಿ ಅಂತ ಹೇಳಿದ್ರೆ ನಾನ್ ಗೋಪಾಲನ್ ಕಳ್ಸ್ಕೊಡ್ತಿದ್ನಲ್ಲ. ಅಯ್ಯೋ ಪಾಪ ಬಿಡೆ, ಗೋಪಾಲಂಗ್ ಯಾಕೆ ನಾವು ಪದೇ ಪದೇ ತೊಂದರೆ ಕೊಡ್ಬೇಕು? ಹತ್ರ ಇತ್ತಲ್ಲ, ಹಾಗಾಗಿ ನಡ್ಕೊಂಡ್ ಬಂದ್ಬಿಟ್ಟೆ. ಸರಿಯಾಗಿದ್ದೀರ ನೀವು. ಅಮ್ಮ ಅಮ್ಮ, ಇದೇನು ದಿಢೀರಂತ ಬಂದ್ಬಿಟ್ಟೆ? ಅಲ್ಲಿ ಆ ಪದ್ಮ ಮತ್ತೆ ಪಾರ್ವತಿ ಇಬ್ರು ತಿರುಪತಿಗೆ ಹೋದ್ರು. ಬರೋದ್ 3 ದಿನ ಆಗತ್ತೆ ಅಂತ ಹೇಳಿದ್ರು. ಇನ್ನು ಒಬ್ಳೆ ಇದ್ದೇನ್ ಮಾಡ್ಲಿ, ಹಾಗಾಗಿ ಬಂದ್ಬಿಟ್ಟೆ. ನೋಡಿದ್ರ ಅತ್ತೆ, ನಿಮ್ ಧ್ವನಿ ಕೇಳಿದ ತಕ್ಷಣ ಸ್ನಾನಕ್ ಹೋಗ್ತಿದ್ದವರು ಓಡೋಡ್ ಬಂದ್ಬಿಟ್ಟಿದ್ದಾರೆ. ಸುರಭಿ, ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ತೀಯ. ಆದ್ರೆ ಅಮ್ಮನ್ ನೋಡಿ ಎಷ್ಟೋ ದಿನ ಆಗೋಯ್ತು. ಹೌದೌದು, 1 ವಾರಕ್ಕೆ ನಿಮ್ ಮಗನ್ಗೆ 1 ವರ್ಷದ ತರ ಫೀಲಿಂಗು ಅಲ್ವಾ ಮತ್ತೆ? ಅಮ್ಮ, ಇವತ್ತು ಅಡಿಗೆ ಕೆಲಸ ನಿಂದೆ. ನನಗೇನೇನು ಇಷ್ಟನೋ ಪಟಾಪಟ್ ಅಂತ ಮಾಡ್ಬಿಡು. ಯಜಮಾನ್ರು ಆಗ್ಲೇ ಏನೋ ಹೇಳ್ದಾಗಿತ್ತು. ಈಗ ಅಮ್ಮನ್ ನೋಡಿದ ತಕ್ಷಣ ಹೆಂಡತಿ ಕೊಟ್ಟು ಮಾತು ಮರ್ತ್ ಹೋಯ್ತಾ? ಏನೋ ಅದು? ಇವಳಿಗೆ ಏನಾದ್ರೂ ಪ್ರಾಮಿಸ್ ಮಾಡಿದ್ಯಾ? ಪ್ರಾಮಿಸ್ ಮಾಡಿದ್ನ? ಹಾಮ, ಅದು ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಊಟಕ್ಕೆ. ಅನ್ಕೊಂಡಿದ್ದ? ಹೇಳಿದ್ದೆ. ಹೌದಾ? ಹಾಗಿದ್ರೆ ಮೊದ್ಲು ಆ ಕೆಲ್ಸ ಮಾಡು. ನಾನು ಹೇಗಿದ್ರು ಇಲ್ಲೇ ಇರ್ತೀನಿ. ನಾನು ನಾಳೆ ಅಡ್ಗೆ ಮಾಡ್ತೀನಿ, ಇವತ್ತೆಲ್ಲ ರೆಸ್ಟ್ ಮಾಡ್ತೀನಿ. ಅತ್ತೆ ಅಂದ್ರೆ ಹೀಗಿರ್ಬೇಕು. ಇದಕ್ಕೆ ನಮ್ಮತ್ತೆ ಏನ್ ಹೇಳ್ತಾರೆ? ಅತ್ತೆ ಅವರೆಲ್ಲ ಯಾವತ್ತಿದ್ರು ಒಂದೇ ಪಾರ್ಟಿ ಅಳಿಯಂದ್ರೆ. ಪಾಪ ನಮ್ ಸುರಭಿ ವಾರ ಪೂರ್ತಿ ಆಫೀಸಲ್ಲಿ ಇರ್ತಾಳೆ. ಸಿಗೋ 1 ರಜೆ ಆದ್ರೂ ನಿಮ್ ಜೊತೆ ಕಳಿಬೇಕಲ್ವಾ? ಆಯ್ತು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸುಳ್ಳು. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅರೆ, ನನ್ನ ನೀರು ತಣ್ಣಗಾಗ್ತಾ ಇದೆ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸೂರ್ಯ, ನೋಡಿದ್ರ ಅತ್ತೆ, ನಿಮ್ ಮಗ ತಪ್ಪಿಸ್ಕೊಂಡಿದ್ದೇನ? ನಾನ್ ಬಿಡಲ್ಲ ಇವತ್ತು. ಸೂರ್ಯ, ಒಳ್ಳೆ ಜೋಡಿ ಅಲ್ವಾ? ನಿಜ ಬೀಗ್ರೆ. ನೀವು ಬನ್ನಿ, ಕಾಫಿ ಕೊಡ್ತೀನಿ. ಆಯ್ತು.